ಹೆಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು IPL ಕ್ವಾಲಿಫೈರ್ ಟು ಮ್ಯಾಚ್ ಕೂಡ ನಡೀತಾ ಇದೆ. ಎರಡು ಟೀಮಿಗೆ ಕೂಡ ಈಸಿ ಇರೋದಿಲ್ಲ, GT ಮತ್ತೆ RR. ಈಗಾಗಲೇ GT ಅವರು RCB ಅಗೇನ್ಸ್ಟ್ ಸೋತ್ಕೊಂಡು ಬಂದಿದ್ದಾರೆ. ಇವತ್ತಿನ ಮ್ಯಾಚ್ ವಿನ್ ಆಗಬೇಕು ಮತ್ತೆ RCB ಅಗೇನ್ಸ್ಟ್ ಆಡಬೇಕು ಅಂತ ಅವ್ರು ನಿಂತ್ಕೊಂಡ್ರೆ, ಈ ಕಡೆ RR ಅವರು ಒಂದು ಹ್ಯೂಜ್ ಮಾರ್ಜಿನ್ ಇಂದ ವಿನ್ ಕೂಡ ಹಾಕೊಂಡು ಅವರು ಕೂಡ ಬಂದಿದ್ದಾರೆ. ಸುಮಾರು 47 ರನ್ ಇಂದ SRH ಅಗೇನ್ಸ್ಟ್ ವಿನ್ ಕೂಡ ಆಗಿದ್ದಾರೆ ಅವರು ಕೂಡ RR ಅವರು. ಅದಾದ್ಮೇಲೆ ವೈಭವ್ ಸೂರ್ಯವಂಶಿ ಯಾವ ಲೆವೆಲ್ ಅಲ್ಲಿ ಫಾರ್ಮ್ ಅಲ್ಲಿ ಇದ್ದಾನೆ ನೀವೇ ನೋಡಿದ್ರ. ಒಬ್ಬನೇ ಒಂಥರ ಲಾಸ್ಟ್ ಮ್ಯಾಚ್ ಅಲ್ಲಿ ಒನ್ ಮ್ಯಾನ್ ಆರ್ಮಿ ತರ ನಿಂತ್ಕೊಂಡು ಗೇಮ್ ಅನ್ನ ಆಡಿ RR ನ ವಿನ್ ಕೂಡ ಮಾಡಿಸಿದ್ದು. ಇನ್ ಕೇಸ್ ಸ್ವಲ್ಪ ವೈಭವ್ ಸೂರ್ಯವಂಶಿ ಎಡ್ಬಿದ್ರು ಕೂಡ RR ಮನೆಗೆ ಹೋಗೋ ಪರಿಸ್ಥಿತಿ ಕೂಡ ಬರ್ತಾ ಇತ್ತು. ಆದ್ರೂ ಕೂಡ ಏನೋ ಮಾಡಂಗಿಲ್ಲ. ಈಗ RR ಮತ್ತೆ GT ಮ್ಯಾಚ್ ಕೂಡ ಇದೆ. ಇವತ್ತು ಪ್ರೆಡಿಕ್ಟ್ ಮಾಡೋದು ಕೂಡ ತುಂಬಾ ಕಷ್ಟ ಕೂಡ ಆಗುತ್ತೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ, ತುಂಬಾ ಜನ ಅಂದ್ರೆ ಆಲ್ಮೋಸ್ಟ್ 99% ಜನ ಮಾರ್ಕೆಟ್ ಇಲ್ಲಿ SRH ವಿನ್ ಆಗುತ್ತೆ, ಆರಾಮಾಗಿ ಫೈನಲ್ ಕೂಡ ಹೋಗ್ತಾರೆ ಅಂತ ಕೂಡ ಹೇಳಿದ್ರು. ಏನಕ್ಕೆ ಬ್ಯಾಟಿಂಗ್ ಲೈನಪ್ ಕೂಡ ಅದೇ ರೀತಿಗಿತ್ತು ಮತ್ತೆ ಬೌಲಿಂಗ್ ಲೈನಪ್ ಕೂಡ ಅದೇ ರೀತಿಗಿತ್ತು. ಆದ್ರೆ ನಾವಿಲ್ಲಿ ಏನ್ ಅನ್ಕೊಳ್ತೀವಿ ಅದ್ರ ಅಗೇನ್ಸ್ಟ್ ಆಯ್ತು. RR ಕೂಡ ವಿನ್ ಆಯ್ತು. ಅದೇ ಹೇಳಿದ್ದು, ಯಾವ ಪ್ಲೇಯರ್ ಯಾವಾಗ ಆಡ್ತಾರೆ ಏನೋ ಅನ್ನೋದೇ ಹೇಳಕ್ಕಾಗಲ್ಲ. ಈಗ ಮತ್ತೆ ಪ್ಲೇ ಆಫ್ ಮತ್ತೆ ಈಗ ಕ್ವಾಲಿಫೈರ್ 2 ಇರೋದ್ರಿಂದ ಎರಡು ಟೀಮಿಗೆ ಕೂಡ ಅದೇ ರೀತಿ ಒಂದು ಜಿದ್ದು ಇದ್ದೇ ಇರುತ್ತೆ. ನಾವು ಫೈನಲ್ ಹೋಗ್ಲೇಬೇಕು, ಇದನ್ನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡ್ಲೇಬೇಕು ಅಂತ. ಹಾಗಾಗಿ ಯಾವ ಟೀಮ್ ಅಲ್ಲಿ ಯಾವ ಪ್ಲೇಯರ್ ಯಾವಾಗ ಮಿಂಚ್ತಾರೆ ಯಾವ ತರ ಅಂತ ಹೇಳೋದೇ ತುಂಬಾ ಕಷ್ಟ ಕೂಡ ಆಗುತ್ತೆ. ಇವತ್ತು ಕೂಡ ಅಷ್ಟೇ ನೋಡಿ, ಎರಡು ಟೀಮ್ ಅಲ್ಲಿ ಪ್ಲೇಯರ್ಸ್ ಗಳು ಹಾಗೆ ಇದಾರೆ. ಈ ಕಡೆ ಕೂಡ ಅಷ್ಟೇ, ಕಡೆ GT ಕಡೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಅಷ್ಟೇ ಇರೋದು. ಅವ್ರು ಕೊಲಾಪ್ಸ್ ಆದ್ರು ಅಂದ್ರೆ GT ಹೋಗಿ. ಈ ಕಡೆ RR ಕಡೆ ಕೂಡ ಅಷ್ಟೇ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಯಾರು ವೈಭವ್ ಸೂರ್ಯವಂಶಿ, ಜೈಸ್ವಾಲ್, ಧ್ರುವ್ ರಿಯಾನ್ ಪರಾಗ್ 4 ಜನ ಇದ್ದಾರೆ. ಬಟ್ ಅದರಲ್ಲಿ ಜಾಸ್ತಿ ಆಡ್ತಾ ಇರೋದು ಇವರು ಯಾರು ವೈಭವ್ ಸೂರ್ಯವಂಶಿ ಅಷ್ಟೇ ಆಡ್ತಾ ಇರೋದು. ಅವ್ನು ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಈ ಕಡೆ ಕೊಲಾಪ್ಸ್ ಆದ್ರೆ ಅಂದ್ರೆ ಅವರು ಕೂಡ ಹೊಗಾಸ್ಕೊಳ್ತಾರೆ. ಮತ್ತೆ ಎರಡು ಕಡೆ ನೋಡಿ ಬೌಲಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ. GT ಕಡೆ ಕೂಡ ಬೌಲಿಂಗ್ ಲೈನಪ್ ಚೆನ್ನಾಗಿದೆ, ಮತ್ತೆ ಈ ಕಡೆ RR ಕಡೆ ಕೂಡ ಬೌಲಿಂಗ್ ಲೈನಪ್ ಚೆನ್ನಾಗಿದೆ. ನೋಡ್ಬೇಕು ಇವತ್ತು ಯಾವ ತರ ಕಂಟ್ರೋಲ್ ಮಾಡ್ಕೊಳ್ತಾರೆ, ಯಾವ ತರ ಇಬ್ರು ಗೇಮ್ ಆಡ್ತಾರೆ ಅಂತ. ಇಲ್ಲಿ ವಿನ್ ಆದರು ಡೈರೆಕ್ಟ್ ನಾಡ್ದು ಮೇ 31ಕ್ಕೆ RCB ಅಗೇನ್ಸ್ಟ್ ಫೈನಲ್ ಗೇಮ್ ಅನ್ನ ಕೂಡ ಆಡ್ತಾರೆ. ನೋಡೋಣ ಇವತ್ತು ಯಾವ ತರ ಇದೆ ಮ್ಯಾಚ್ ರಿಪೋರ್ಟ್. ಅದಾದ್ಮೇಲೆ ಪಿಚ್ ರಿಪೋರ್ಟ್ ಇದನ್ನ ಯಾವ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಫ್ಲಾಪ್ ಆಗ್ತಾರೆ. ಅದಾದ್ಮೇಲೆ ಕೊನೆದಾಗಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ಯಾರಿಗೆ ಜಾಸ್ತಿ ಪ್ರಾಬಬಿಲಿಟಿ ಇದೆ ವಿನ್ ಆಗೋ ಪ್ರಾಬಬಿಲಿಟಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ, GT ವಿನ್ ಆಗುತ್ತಾ RR ವಿನ್ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸ್ಬಿಟ್ಟು. ಇವತ್ತಿನ ಮ್ಯಾಚ್ ನಡೀತಿರದೆ ಮುಲ್ಲಾನ್ಪುರ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಕೂಡ ಅಷ್ಟೇ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ, ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಆಡಿರೋ 5 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ 4 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಯಾವೊಂದು ಕ್ಯಾಪ್ಟನ್ ಟಾಸ್ ಅನ್ನ ವಿನ್ ಆಗ್ತಾರೆ ಅವ್ರು ಆಲ್ಮೋಸ್ಟ್ ಬ್ಯಾಟಿಂಗ್ ಫಸ್ಟ್ ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಅದು ಕೂಡ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಜಾಸ್ತಿ ಡ್ಯೂ ಫ್ಯಾಕ್ಟರ್ ಬೀಳ್ದಿರೋ ಕಾರಣದಿಂದ, ಹಾಗಾಗಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋಲ್ಲ ಜಾಸ್ತಿ ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ನೋಡಿ ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ ಅವರು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರ, ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರ, ನೋಡ್ಬೇಕು. ಅದಾದ್ಮೇಲೆ ಇಲ್ಲಿ ಏನಿಲ್ಲಂದ್ರೂ ಕೂಡ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 200+ ರನ್ ಇಲ್ಲಿ ನೋಡಕ್ಕೆ ಆರಾಮಾಗಿ ಸಿಗುತ್ತೆ. ಈಗ ಲಾಸ್ಟ್ 2 ಮ್ಯಾಚ್ ಕೂಡ ಅಷ್ಟೇ, ಕ್ವಾಲಿಫೈರ್ 1 ಅಲ್ಲಿ ಕೂಡ ಅಷ್ಟೇ RCB ಅವರು ಸುಮಾರು 250+ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದಾದ್ಮೇಲೆ ಇವರು ಕೂಡ ಅಷ್ಟೇ ರಾಜಸ್ಥಾನ್ ಅವರು 2ನೇ ಮ್ಯಾಚ್ ಅಲ್ಲಿ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಅವರು ಕೂಡ ಅದೇ ರೀತಿ ಆಡಿದ್ರು. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಲೋ ಸ್ಕೋರಿಂಗ್ ಮ್ಯಾಚ್. ಈ ಪ್ಲೇ ಆಫ್ ಮತ್ತೆ ಈ ಕ್ವಾಲಿಫೈರ್ ಮ್ಯಾಚ್ ನೋಡಕ್ ಸಿಗೋದೇ ಇಲ್ಲ. ಏನಕ್ಕೆ ಅಂದ್ರೆ ಎರಡು ಟೀಮ್ ಅಲ್ಲಿ ಕೂಡ ಅಷ್ಟೇ ಅದೇ ರೀತಿ ಜಿತ್ ಇದ್ದೇ ಇರುತ್ತೆ. ಎಷ್ಟು ರನ್ ಹೊಡಿಯೋಕ್ಕಾಗುತ್ತೋ ಮತ್ತೆ ಪವರ್ ಪ್ಲೇ ಯಾರಿಲ್ಲಿ ವಿನ್ ಆಗ್ತಾರೋ ಅವ್ರಲ್ಲಿ ತುಂಬಾ ಈಸಿಗೆ ಮ್ಯಾಚ್ ಅನ್ನ ಹೊಡಿಬಹುದು. ಅದಾದ್ಮೇಲೆ ನೀವೇ ನೋಡಿದ್ರ ಪವರ್ ಪ್ಲೇ ಯಾವುದೇ ಕಾರಣಕ್ಕೂ ವಿಕೆಟ್ ನ ಬೀಳ್ಸ್ಕೊಂಬಾರ್ದು. ಲಾಸ್ಟ್ SRH ಅವ್ರು ಮಾಡ್ಕೊಂಡಿದ್ ದೊಡ್ಡ ತಪ್ಪೇ ಅದು. ಆಡಿದ್ರು ಪವರ್ ಪ್ಲೇನ ಕೂಡ ವಿನ್ ಆದ್ರು. ಸುಮಾರು 6 ಓವರ್ ಅಲ್ಲಿ 70 ರನ್ ಹೊಡೆದ್ರಲ್ಲ. ನೋಡಿದ್ರೆ ವಿಕೆಟ್ ಒಂದು 3-4 ವಿಕೆಟ್ ಅನ್ನ ಪವರ್ ಪ್ಲೇ ಬೀಳ್ಸ್ಕೊಂಡ್ಬಿಟ್ರು. ಇನ್ ಕೇಸ್ ವಿಕೆಟ್ ಇತ್ತು ಅಂದ್ರೆ ವಿನ್ ಆಗೋ ಮ್ಯಾಚ್. ಆದ್ರೂ ಅದೇ ಹೇಳಿದ್ದು, ಅದನ್ನ ಈ ಒಂದು ಮ್ಯಾಚ್ಗೆ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ವಿ ಅಂದ್ರೆ ಯಾವುದೇ ಟೀಮ್ ಆಗ್ಲಿ ಪವರ್ ಪ್ಲೇ ಅಲ್ಲಿ ಒಂದು 70+ ಆ ಲೆವೆಲ್ ಕೊಡ್ಲೇಬೇಕು. ಅದಾದ್ಮೇಲೆ 1 ವಿಕೆಟ್ ಲಾಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಪವರ್ ಪ್ಲೇ 2-3 ವಿಕೆಟ್ ಬಿತ್ತು ಅಂದ್ರೆ ಯಾವ್ದಾರ ಒಂದು ಟೀಮಿಗೆ ಕಷ್ಟ ಇಲ್ಲಿ ಆಗೇ ಆಗುತ್ತೆ. ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಪೇಸರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ, ಒಳ್ಳೆ ಬೋನ್ಸ್ ಕೂಡ ಸಿಗುತ್ತೆ. ಹೋಗ್ತಾ ಹೋಗ್ತಾ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಕಟರ್ಸ್ ಗಳು ಮತ್ತೆ ಸ್ಲೋ ಬೌಲರ್ಸ್ ಗಳಿಗೆ ಈ ಪಿಚ್ ಸ್ವಲ್ಪ ಹೆಲ್ಪ್ ಕೂಡ ಮಾಡುವಂತದ್ದು. ಈ ಕಡೆ ವೈಭವ್ ಸೂರ್ಯವಂಶಿ ನೀವು ಯಾವ ತರ ಬೌಲಿಂಗ್ ಹಾಕಪ್ಪ ಗುರು, ನಾನು ಹೊಡಿಯಕ್ಕೆ ರೆಡಿ ಇದೀನಿ ಅಂತ ಈಗಲೇ ವೈಭವ್ ಸೂರ್ಯವಂಶಿ ಯೂನಿವರ್ಸಲ್ ಬೇಬಿ ಬಾಸ್ ಅಂತ ನೇಮನ್ನ ಕೂಡ ತಗೊಂಡಾಯ್ತು. ಇನ್ನ ನೋಡ್ಬೇಕು ಇವತ್ತು GT ನ ಯಾವ ತರ ದೇವ್ರು ಮಾಡ್ತಾರೆ ಏನೋ ಅಂತ, ಇಲ್ಲ ಅಂದ್ರೆ ಇವರೇ ದೇವ್ರಾಗ್ತಾರ ಅಂತಾನು ಕೂಡ ನೋಡ್ಬೇಕು. ಇವತ್ತರ ಮ್ಯಾಚ್ ತುಂಬಾ ಮಜಾ ಇರುತ್ತೆ, ಮಿಸ್ ಮಾಡಕ್ಕಂತ ಹೋಗ್ಬೇಡಿ. ಇನ್ನ GT ಮತ್ತೆ
ಆರ್ ನ ಹೆಡ್ ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 10 ಮ್ಯಾಚಸ್ ನ ಕೂಡ ಆಡಿದೆ. 10 ಮ್ಯಾಚ್ ಅಲ್ಲಿ ಜಿ ಟಿ ಅವರು 7 ಸಲ ವಿನ್ ಕೂಡ ಆಗಿದ್ದಾರೆ. ಮತ್ತೆ ಈ ಕಡೆ ಆರ್ ಅವರು ಕೇವಲ 3 ಸಲ ಅಷ್ಟೇ ವಿನ್ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಜಿ ಟಿ ಅವರು ತುಂಬಾ ಡಾಮಿನೇಟ್ ಕೂಡ ಮಾಡ್ತಿದ್ದಾರೆ. ಅದಾದ್ಮೇಲೆ ಇದುವರೆಗೂ 2 ಸಲ ಪ್ಲೇ ಆಫ್ ಗೇಮ್ ಅನ್ನ ಕೂಡ ಆಡಿದ್ರೆ ಇದರಲ್ಲಿ 2 ಸಲ ಕೂಡ ಜಿ ಟಿ ಕೂಡ ವಿನ್ ಆಗಿದೆ. ಹಾಗಾಗಿ ನೋಡ್ಬೇಕು, ಇದರಲ್ಲೂ ಕೂಡ ಜಿ ಟಿ ಡಾಮಿನೇಟ್ ಕೂಡ ಮಾಡ್ತಿದೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಆರ್ ಮತ್ತೆ ಜಿ ಟಿ 5 ಮ್ಯಾಚ್ ಅನ್ನ ಕೂಡ ಆಡಿದೆ. ಅದರಲ್ಲಿ 2 ಮ್ಯಾಚ್ ಇಲ್ಲಿ ಗುಜರಾತ್ ಅವರು ವಿನ್ ಆದ್ರೆ 3 ಮ್ಯಾಚ್ ಆರ್ ಕೂಡ ವಿನ್ ಆಗಿದ್ದಾರೆ. ಇದು ಕೂಡ ಹೇಳ್ಕೊಳ್ಳೋ ಡಿಫ್ರೆನ್ಸ್ ನಮ್ಗೆ ಕಾಣಿಸ್ತಾ ಇಲ್ಲ. ನೋಡೋಣ ಇವತ್ತು ಯಾರು ಜಾಸ್ತಿ ಈ ಪಿಚ್ ಅಲ್ಲಿ ಡಾಮಿನೇಟ್ ಮಾಡ್ತಾರೆ ಅಂತ. ಇನ್ನ ಗುಜರಾತ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ತುಂಬಾ ಕೆಟ್ಟದಾಗಿ ಪರ್ಫಾರ್ಮ್ ಕೂಡ ಮಾಡಿದ್ವಿ. ಮತ್ತೆ ಇಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಫುಲ್ ಫೇಲ್. ಅಂದ್ರೆ ಲಾಸ್ಟ್ ಮ್ಯಾಚ್ ಏನಾಯ್ತು ಅಂದ್ರೆ ಸುಮಾರು ಒಂದು 12 ಓವರ್ ತನಕ ಏನೋ ಕಂಟ್ರೋಲ್ ಕೂಡ ಮಾಡ್ಕೊಂಡ್ರು ಜಿ ಟಿ ಅವರು. ಅದಾದ್ಮೇಲೆ ರಜತ್ ಪಟ್ಟಿದ್ದಾರೆ, ಯಾವಾಗ ರಜತೋತ್ಸವ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಫುಲ್ ಹೊಗೆ ಹಾಕ್ಸ್ಕೊಂಡಿದೆ ಇಲ್ಲಿ ಜಿ ಟಿ ಬೌಲಿಂಗ್ ಡಿಪಾರ್ಟ್ಮೆಂಟ್. ಅದಾದ್ಮೇಲೆ ಅವ್ನು ಯಾರೊಬ್ಬ ಕೆಜ್ರೋಲಿ ಅಂತ ಇದಾರಲ್ಲ ಅವರು, ಏನ್ ಗೇಮ್ ಮಾಡ್ದ ಏನು ಅಂತ ಗೊತ್ತಾಗಿಲ್ಲ. ಫಸ್ಟ್ ಓವರ್ 3 ರನ್ ಕೊಟ್ಟ, ಅದಾದ್ಮೇಲೆ ಹೋಗ್ತಾ ಹೋಗ್ತಾ 2 ನೋ ಬಾಲ್ ಒಂದೇ ಓವರ್ ಅಲ್ಲಿ ಫುಲ್ ಮ್ಯಾಚ್ ಕೊಲಾಪ್ಸು. ಅದಾದ್ಮೇಲೆ ಕಡೆ ರಬಡ ಒಂದು ಕ್ಯಾಚ್ ಅನ್ನ ಕೂಡ ಬಿಟ್ಟಿದ್ದು ಫುಲ್ ವೀಕ್ನೆಸ್ ಕಾಣಿಸ್ಕೊಂಡಿದ್ದು ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಅಗೇನ್ಸ್ಟ್ ಜಿ ಟಿ ಅವರು. ಅದಾದ್ಮೇಲೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಸಾಯಿ ಸುದರ್ಶನ್ ಅನ್ಯಾಯವಾಗಿ ಔಟ್ ಕೂಡ ಆಗಿದ್ದು. ಅದು ಬ್ಯಾಟ್ ವಿಕೆಟ್ಗೆ ಬೈ ಮಿಸ್ ಆಗಿ ಅಂದ್ರೆ ಬಿತ್ತು, ವಿಕೆಟ್ಗೆ ಹೋಗಿ ತಾಕ್ತು, ಅದೊಂಥರ ಬ್ಯಾಟ್ ಲಾಕ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಈ ಕಡೆ ಗಿಲ್ ಕೂಡ ಔಟು, ಅದಾದ್ಮೇಲೆ ಬಟ್ಲರ್ ಕೂಡ ಔಟು. ಯಾರು ಕೂಡ ಲಾಸ್ಟ್ ಮ್ಯಾಚ್ ಪರ್ಫಾರ್ಮೇ ಮಾಡಿಲ್ಲ ಅನ್ಕೊಡಿ. ಅಂದ್ರೆ ಬಟ್ಲರ್ ಸ್ವಲ್ಪ ಸೆಟ್ ಆಗಿದ್ರು, ಇಲ್ಲಿ ಟಾಪ್ ಓಪನರ್ಸ್ ಗಳಲ್ಲಿ ಫ್ಲಾಪ್ ಆದ್ರು. ಅಂದ್ರೆ ಇವ್ರಿನ್ ಎಷ್ಟು ಆಡಕ್ ಆಗುತ್ತೆ ಅಲ್ಲಿ ನೋಡಿದ್ರೆ 254 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಇವರಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಇಬ್ರು ಹೊಗೆ ಹಾಕ್ಸ್ಕೊಂಡ್ರು. ಅಂದ್ರೆ ಫುಲ್ ಪ್ರೆಷರ್ ಅಲ್ಲಿ ಜೋಸ್ ಬಟ್ಲರ್ ಮೇಲೆ ಬಿತ್ತು, ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಅವರು ಕೂಡ ಬೇಗ ಇಲ್ಲಿ ಔಟ್ ಆಗ್ಬೇಕಾಗಿ ಬಂತು. ಅದೇ ಹೇಳಿದ್ವಿ, ಇಲ್ಲಿ 3 ಜನ ಬ್ಯಾಟ್ಸ್ಮನ್ಸ್ ಗಳು ಜಿ ಟಿ ಕಡೆ ಬೇಗ ಹೋದ್ರು ಅಂದ್ರೆ ಇಲ್ಲಿ ಇವತ್ತು ಆರ್ ಕೂಡ ಸ್ವಲ್ಪ ಈಸಿ ಕೂಡ ಆಗುತ್ತೆ. ಅದಾದ್ಮೇಲೆ ಆಡೋ ಬ್ಯಾಟ್ಸ್ಮನ್ಸ್ ಗಳು ಯಾರು ಅಂತ ಇಲ್ಲ. ನಿಶಾಂತ್ ಸಿಂಧು ಸುಮ್ನೆ ಒಂಥರ ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ತರ ಕೂಡ ಹಾಕೊಂಡಿದ್ದಾರೆ. ಯಾವ ಮ್ಯಾಚ್ ಅಲ್ಲಿ ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ, ಬರ್ತಾ ಇದಾರೆ. ಒಂದು 15ರಿಂದ 20 ರನ್ ಒಳಗೆ ಅನ್ಸುತ್ತೆ ಮ್ಯಾಚ್ ಇದ್ರೊಳಗೆ ಔಟ್ ಇರೋದು. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ 5 ರನ್ಗೆ ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಒಂದು ಬ್ಯಾಟ್ಸ್ಮನ್ಸ್ ಅಂತ ಏನಲ್ಲ ಅವರು. ಹಾಗಾಗಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಜಿ ಟಿ ಕಡೆಯಿಂದ ತುಂಬಾ ಇಂಪಾರ್ಟೆಂಟ್ ಕೂಡ ಆಗ್ತಾರೆ. ಇವತ್ತು ನಿಶಾಂತ್ ಸಿನ್ನನ್ನ ಕೂರಿಸಿ ಬೇರೆ ಯಾರು ಹಾಕೊಳ್ತಾರೆ ಅಂದ್ರೆ ಲೋವರ್ ಆರ್ಡರ್ ಅಲ್ಲಿ ಆರ್ಡರ್ನ ಮೇಲ್ಗಡೆ ಪುಷ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ 2 ಮಾತಿಲ್ಲ, ಒಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದೆ. ಆದ್ರೆ ಲಾಸ್ಟ್ ಆರ್ ಸಿ ಬಿ ಅಗೇನ್ಸ್ಟ್ ಏನಕ್ಕೆ ಎಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ರು ನಂಗಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವರು ಪ್ಲೇ ಆಫ್ ಗೆ ಬರಕ್ಕೆ ಮೇನ್ ರೀಸನ್ ಬೌಲಿಂಗ್ ಡಿಪಾರ್ಟ್ಮೆಂಟ್. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಏನಂಗಿಲ್ಲ ಬಿಡಿ, ನಿಂತ್ಕೊಂಡು ಆಡಿದ್ರೆ ಚೆಸ್ತಾರೆ, ಅದ್ ಬೇರೆ ಪ್ರಶ್ನೆ. ಆದ್ರೂ ಕೂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಜಾಸ್ತಿ ಇವರು ಈಗ ಪ್ಲೇ ಆಫ್ ಎಂಟ್ರಿ ಕೂಡ ಆಗಿರೋದು ನೋಡ್ಬೋದು. ಮೊಹಮ್ಮದ್ ಸಿರಾಜು, ಕಗಿಸೋ ರಬಡ, ಪ್ರಸಿದ್ಧ ಕೃಷ್ಣ, ಅದಾದ್ಮೇಲೆ ಈ ಕಡೆ ರಬಡ ಒಳ್ಳೆ ಬೌಲರ್ಸ್ ಕೂಡ ಇದಾರೆ, ರಶೀದ್ ಖಾನ್ ಕೂಡ ಇದಾರೆ. ಹಾಗಾಗಿ ನೋಡ್ಬೇಕು ಇವತ್ತು ಆರ್ ನ ಯಾವ ತರ ಕಟ್ ಆಗ್ತಾರ ಏನೋ ಅಂತ. ಇಲ್ಲ ಅಂದ್ರೆ ರನ್ನ ಮತ್ತೆ ಲೀಕ್ಸ್ ಮಾಡಿ ಒದೆ ತಗೊಳ್ತಾರ ಅಂತ. ಇನ್ನ ಆರ್ ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ, ಅವಾಗಲೇ ಹೇಳ್ದಂಗೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಬೇಗ ಬಿದ್ದೋದ್ರು ಅಂದ್ರೆ ತುಂಬಾ ಕಷ್ಟ ಕೂಡ ಆಡುತ್ತೆ. ಅದ್ರಲ್ಲೂ ಎಸ್ಪೆಷಲಿ ಆಗಿ ವೈಭವ್ ಸೂರ್ಯವಂಶಿ ಬೇಗ ಔಟ್ ಆಗ್ಬಿಟ್ಟ ಅಂದ್ರೆ ಟೀಮ್ಗೆ ದೊಡ್ಡ ಹೊಡೆತ, ಮತ್ತೆ ಅಲ್ಲೇ ಮ್ಯಾಚ್ ಅನ್ನ ಕೂಡ ಮತ್ಕೊಬೇಕಾಗುತ್ತೆ. ಲಾಸ್ಟ್ ಮ್ಯಾಚ್ ಕೂಡ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು, ವೈಭವ್ ಸೂರ್ಯವಂಶಿ ಬಿಟ್ರೆ, ಅದಾದ್ಮೇಲೆ ಧ್ರುವ್ ಜುರಲ್ ಬಿಟ್ರೆ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಯಾರಿಂದನೂ ಕೂಡ ಬಂದಿಲ್ಲ. ಈ ಕಡೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ಸುಮಾರು 29 ರನ್ನಿಗೆ ಔಟ್ ಕೂಡ ಆಗಿರೋದು. ಅದು 29 ಬಾಲಿಗೆ 29 ರನ್ ಕೂಡ ಹೊಡೆದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿ 29 ಬಾಲಿಗೆ 97 ರನ್ ಕೂಡ ಹೊಡೆದು ಒಂಥರ ದಾಖಲೆ ಮಾಡಿ ಒಳ್ಳೊಳ್ಳೆ ನೇಮ್ ಬಂತು. ಮತ್ತೆ ಕ್ರಿಕೆಟ್ ಲೆಜೆಂಡ್ಸ್ ಗಳು ಹಾಡಿ ಹೊಗಳಿದ್ರು ವೈಭವ್ ಸೂರ್ಯವಂಶಿನ. ಸೊ ಅದೇ ಫಾರ್ಮ್ ಅನ್ನ ಇವತ್ತು ಕಂಟಿನ್ಯೂ ಮಾಡ್ಕೊಳ್ತಾರ ಏನು ಅಂತ ನೋಡ್ಬೇಕು. ಅದಾದ್ಮೇಲೆ ಈ ಕಡೆ ಧ್ರುವ್ ಜುರಲ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಕಾಣಿಸ್ಕೊಂತ ಇದ್ದಾರೆ. ಲಾಸ್ಟ್ ಮ್ಯಾಚ್ ಸ್ವಲ್ಪ ರನ್ನ ಕಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ರಿಯಾನ್ ಪರಾಗ್ ಒಂದ್ ಮ್ಯಾಚ್ ಅಲ್ಲಿ ಹಿಡಿದ್ರೆ ಒಂದ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಆಲ್ಮೋಸ್ಟ್ ಸೆಟ್ ಕೂಡ ಆಗಿದ್ರು, ಒಂದು ಸಿಂಪಲ್ ಕ್ಯಾಚ್ ಅನ್ನ ಕೊಡೋದ್ರ ಮೂಲಕ ಔಟ್ ಕೂಡ ಆಗಿದ್ದು. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇನ್ನ ಆರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಲಾಸ್ಟ್ ಮ್ಯಾಚ್ ಜೋಫ್ರಾ ಆರ್ಕರ್ಗೆ ಸುಮಾರು 3 ವಿಕೆಟ್ ಕೂಡ ಬಿದ್ದು. ಅದಾದ್ಮೇಲೆ ನಾಂದ್ರೆ ಬರ್ಗರ್, ಬ್ರಿಜೇಶ್ ಶರ್ಮಾ, ಯಶ್ರಾಜ್, ಪೂಂಜಾ ಒಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. 2 ಟೀಮ್ ಕೂಡ ಅಷ್ಟೇ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇದ್ರಲ್ಲೂ ಇನ್ನು ಯಾರು ಸ್ಟ್ರಾಂಗ್ ಆಗ್ತಾರೆ ಇವತ್ತು ಅಂತ ಕಾದು ನೋಡ್ಬೇಕು. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಸೂರ್ಯವಂಶಿ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಸಕ್ಕತ್ತಾಗಿದೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಇದೇ ಪಿಚ್ ಅಲ್ಲಿ ಆಡಿದ್ದು, SRH ಅಗೇನ್ಸ್ಟ್ ಗೇಮ್ ಅನ್ನ ಆಡಿದಿಲ್ಲ. ಸುಮಾರು 29 ಬಾಲಿಗೆ 97 ರನ್ನ ಹೊಡೆದು ಬಿಸಾಕಿದ್ದು. ಅದಾದ್ಮೇಲೆ ಪ್ರೀವಿಯಸ್ ಕೆಲವೊಂದು ಮ್ಯಾಚಸ್ ಅನ್ನ ಕೂಡ ಈ ಪಿಚ್ ಅಲ್ಲಿ ಆಡಿದ್ದಾರೆ, ಅವಾಗ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ರನ್ಸ್ ಅನ್ನ ಮೇಂಟೈನ್ ಕೂಡ ಮಾಡಿದ್ರೆ. ಹಾಗಾಗಿ ಇವತ್ತು ನೋಡ್ಬೇಕು, ಆಲ್ರೆಡಿ ಪಿಚ್ ಬಗ್ಗೆ ತಿಳ್ಕೊಂಡಿದ್ದಾರೆ ಯಾವ ತರ ಇದೆ ಏನು, ಯಾವ ತರ ಪುಡಿ ಮಾಡ್ಬೋದು ಬೌಲ ಅಂತ. ಸೊ ಹಾಗಾಗಿ ಇವತ್ತು ಮತ್ತೆ ವೈಭವ್ ಸೂರ್ಯವಂಶಿ ಇಂದ ಅದೇ ರೀತಿಯ ಒಂದು ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ರೆ ಸಾಯಿ ಸುದರ್ಶನ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ ಈ ಪಿಚ್ ಅಲ್ಲಿ. ಮತ್ತೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ಇದೇ ಪಿಚ್ ಅಲ್ಲಿ ಪಂಜಾಬ್ ಅಗೇನ್ಸ್ಟ್ ಸುಮಾರು 67 ರನ್ನ ಕೂಡ ಹೊಡೆದಿರೋ ಹಿಸ್ಟ್ರಿ ಕೂಡ ಇದೆ. ಹಾಗಾಗಿ ನೋಡ್ಬೇಕು ಇವತ್ತು ಅವರಿಂದನೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಏನೋ ಅಂತ. ಅದಾದ್ಮೇಲೆ ಜೇಸನ್ ಹೋಲ್ಡರ್ ನ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ. ಈ ಪಿಚ್ ಅಲ್ಲಿ ಇದುವರೆಗೂ 4 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಮತ್ತೆ ಈ ಪಿಚ್ ಸ್ವಲ್ಪ ಪೇಸರ್ಸ್ ಗೆ ಹೆಲ್ಪ್ ಮಾಡೋದ್ರಿಂದ ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಕಟ್ ಆಗ್ತಾರೆ ಆರ್ ನ ಅಂತ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ಕೂಡ ಅಷ್ಟೇ ಇದೇ ಪಿಚ್ ಅಲ್ಲಿ ಲಾಸ್ಟ್ ಮ್ಯಾಚ್ 3 ವಿಕೆಟ್ ಅನ್ನ ಕೂಡ ಎತ್ತಿದ್ದಾರೆ.
ಚೆನ್ನಾಗಿದೆ ಇವತ್ತು ಮ್ಯಾಚ್ ಅಂತೂ ಸಖತ್ತಾಗಿರುತ್ತೆ. ನೋಡ್ಬೇಕು ಯಾರು ಯಾವ ತರ ಇವತ್ತು ಗೇಮ್ ಅನ್ನ ಆಡ್ತಾರೆ ಅಂತ. ಏನಕ್ಕೆ ಅಂದ್ರೆ ಒಂದ್ ಕಡೆ ಜಿ ಟಿ ಅವರು ಆರ್ ಸಿ ಬಿ ಅಗೇನ್ಸ್ಟ್ ಸೋತಿ ವಿನ್ ಆಗ್ಲೇಬೇಕು ಅನ್ನೋ ಮೂಮೆಂಟ್, ಈ ಕಡೆ ಆರ್ ಆರ್ ಅವ್ರದ್ದು ಈಗಾಗಲೇ ವಿನ್ನಿಂಗ್ ಸ್ಟ್ರೀಕ್ ಅನ್ನ ನಾವು ಹಾಗೆ ಮೇಂಟೈನ್ ಮಾಡಬೇಕು, ಫೈನಲ್ಗೆ ಹೋಗ್ಬೇಕು, ಅಲ್ಲಿ ಫೈನಲ್ ಕೂಡ ವಿನ್ ಆಗ್ಬೇಕು ಅನ್ನೋದು ಅವರು. ಅಂದ್ರೆ 18 ವರ್ಷದಿಂದ ಅವರು ಕೂಡ ಕಪ್ ಹೊಡೆದಿಲ್ಲ. 18 ವರ್ಷದ ಹಿಂದೆ ಆರ್ ಆರ್ ಕಪ್ಪನ್ನ ಹೊಡೆದಿರೋದು, ಅದಾದ್ಮೇಲೆ ಅವರು ಕೂಡ ಕಪ್ಪನ್ನ ನೋಡಿಲ್ಲ. ಹಾಗಾಗಿ ಅವರು ಕೂಡ ಒಂದು ರೇಸಲ್ಲಿ ಕೂಡ ಇರ್ತಾರೆ. ನೋಡ್ಬೇಕು ಯಾವ ತರ ಎರಡು ಟೀಮ್ ಇಂದ ಪರ್ಫಾರ್ಮ್ ಮಾಡ್ತೀರಾ ಅಂತ. ಇನ್ನ ಇವತ್ತಿನ ಮ್ಯಾಚ್ ನ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ನನಗೆ ಅನಿಸ್ತದೆ ಅಂದ್ರೆ ವೈಭವ್ ಸೂರ್ಯವಂಶಿಯಿಂದ ಮತ್ತೆ ಯಾವತ್ತೊಂದು ಬಿಗ್ ಹಿಟ್ಟಿಂಗ್ ನೋಡಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಕಡೆ ಸಾಯಿ ಸುದರ್ಶನ್ ಕೂಡ ಮಿಂಚಬಹುದು. ಅದ್ರ ಜೊತೆ ಜೋಶ್ ಬಟ್ಲರ್ ಇಲ್ಲಾಂದ್ರೆ ಯಾರು ಗಿಲ್ ಒಬ್ರು ಹೆಲ್ಪ್ ಅನ್ನ ಕೂಡ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ. ಅದಾದ್ಮೇಲೆ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ರೆ ಅಂದ್ರೆ ಕಗಿಸೋ ರಬರ್ಡಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳ್ತಾರೆ. ಅದಾದ್ಮೇಲೆ ಈ ಕಡೆ ಜೇಸನ್ ಹೋಲ್ಡರ್ಗೂ ಕೂಡ ವಿಕೆಟ್ ಗಳು ಕೂಡ ಬೀಳ್ಬೋದು. ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಅಗೇನ್ಸ್ಟ್ ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಕಡೆ ಜೋಫ್ರಾ ಆರ್ಕರ್ ಕೂಡ ವಿಕೆಟ್ ಬೀಳ್ತಾರೆ. ನಾಂದ್ರೆ ಬರ್ಗರ್ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಆರ್ ಆರ್ ಗೆ ಇವತ್ತಿನ ಮ್ಯಾಚ್ ವಿನ್ ಆಗುವ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಆದ್ರೆ ಹೇಳಂಗಿಲ್ಲ, ನಾವು ಅನ್ಕೊಂಡ್ರಂಗೆ ಯಾವತ್ತೂ ಕೂಡ ಐ ಪಿ ಎಲ್ ಆಗೋದೇ ಇಲ್ಲ. ನಾವ್ ಏನ್ ಅನ್ಕೊಂಡಿರ್ತೀವಿ ಅದ್ರ ಅಗೇನ್ಸ್ಟ್ ಆಗುತ್ತೆ. ಆದ್ರೂ ಕೂಡ ನೋಡೋಣ, ಆರ್ ಆರ್ ಗೆ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಮತ್ತೆ ಎರಡು ಟೀಮ್ಗಳು ಕೂಡ ಅದೇ ರೀತಿ ಇರೋದ್ರಿಂದ ಪ್ರೆಡಿಕ್ಟ್ ಮಾಡೋದು ಕಷ್ಟ ಕೂಡ ಆಗುತ್ತೆ. ನೋಡೋಣ ಟಾಸ್ ಆದ್ಮೇಲೆ ಏನಾಗುತ್ತೆ ಏನೋ ಅಂತ ನಾನು ಟೆಲಿಗ್ರಾಮ್ಗೆ ಪೋಸ್ಟ್ ಕೂಡ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೇಖನ. ನಿಮ್ ಪ್ರಕಾರ ಅದೇ ಹೇಳಿದ್ನಲ್ಲ, ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡಿಲ್ಲ ಅಂದ್ರೆ ಬೇಗ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡ್ತಾ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.